ಸ್ನೇಹಿತರೆ ನಮಸ್ಕಾರ. ದೇಶದಲ್ಲಿ ಧೂಮಪಾನದಿಂದ ಪ್ರತಿದಿನ 3700 ಜನ, ಅಂದರೆ ಪ್ರತಿ ಗಂಟೆಗೆ 154 ಜನ ಸಾಯುತ್ತಿದ್ದಾರೆ. ಹಾಗಾದರೆ ಧೂಮಪಾನ ಮಾಡುವುದರಿಂದ ಹೇಗೆ ಒಬ್ಬ ವ್ಯಕ್ತಿ ಸಾಯುತ್ತಿದ್ದಾನೆ ಎಂದು ವಿಜ್ಞಾನದ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲು ಈ ಸಮಸ್ಯೆಗೆ ಮೂಲವೇ ಈ ತಂಬಾಕು ಸಸ್ಯ. ಈ ಸಸ್ಯವನ್ನು ಒಣಗಿಸಿ ರೋಲಿಂಗ್ ಪೇಪರ್ ಒಳಗೆ ಹಾಕಿದರೆ ತಯಾರಾಗುವುದೇ ಈ ಸಿಗರೇಟ್. ನೀವು ಹಚ್ಚಿದ ಮುಂದಿನ ತುದಿಯಿಂದ ತಂಬಾಕು ಸುಡುವಿಕೆ ಪ್ರಾರಂಭವಾಗುತ್ತದೆ ಮತ್ತು ಹೊಗೆ ಬರುತ್ತದೆ. ನೀವು ಈ ಸಿಗರೇಟ್ ಹೊಗೆಯನ್ನು ಗಾಳಿಯಂತೆ ಉಸಿರಾಡುತ್ತೀರಾ. ಆದರೆ ಈ ತಂಬಾಕು ಹೊಗೆಯಲ್ಲಿ 4000ಕ್ಕೂ ಹೆಚ್ಚು ಪ್ರಾಣಕ್ಕೆ ಹಾನಿಕರ ಗ್ಯಾಸ್ಗಳು ಮತ್ತು ಕೆಮಿಕಲ್ಸ್ಗಳು ಇರುತ್ತವೆ. ಆದರೆ ದುರದೃಷ್ಟ ಸಂಗತಿ ಎಂದರೆ ಈ ಸಿಗರೇಟ್ನಲ್ಲಿ ಕಂದು ಬಣ್ಣದ ಹಿಂಭಾಗವನ್ನು ಸಿಗರೇಟ್ ಫಿಲ್ಟರ್ ಎಂದು ಕರೆಯುತ್ತಾರೆ. ಇದು ಹೆಸರಿಗಷ್ಟೇ ಫಿಲ್ಟರ್. ಮುಖ್ಯವಾಗಿ ಈ ಫಿಲ್ಟರ್ ಅನ್ನು ಸಿಗರೇಟ್ನಲ್ಲಿ ಹಾಕುವ ಉದ್ದೇಶವೇನೆಂದರೆ ಪೂರ್ಣವಾಗಿ ಸುಟ್ಟು ಹೋದ ತಂಬಾಕನ್ನು ಟಾರ್ ಎಂದು ಕರೆಯುತ್ತಾರೆ. ಈ ಟಾರ್ ಅನ್ನು ದೇಹದ ಒಳಗೆ ಹೋಗದಂತೆ ತಡೆಯುವುದು ಈ ಫಿಲ್ಟರ್ನ ಕೆಲಸ. ಈ ಫಿಲ್ಟರ್ ಇದ್ದರೂ ಸಹ ಕೆಲವು ಟಾರ್ಗಳು ನಿಮ್ಮ ದೇಹವನ್ನು ಪ್ರವೇಶಿಸುತ್ತವೆ. ಈ ಕೆಮಿಕಲ್ಸ್ಗಳು ನಿಮ್ಮ ದೇಹಕ್ಕೆ ಪ್ರವೇಶಿಸಿದಾಗ ಹೇಗೆ ಹಾನಿ ಮಾಡುತ್ತವೆ ಎಂದು ತಿಳಿಯುವ ಮುಂಚೆ ನೀವು ಸಿಗರೇಟ್ ಹೊಗೆಯ ಬದಲು ನೈಸರ್ಗಿಕ ಗಾಳಿಯನ್ನು ಉಸಿರಾಡಿದಾಗ ಏನಾಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ತಾಜಾ ಗಾಳಿಯನ್ನು ಉಸಿರಾಡಿದಾಗ ಅದು ವಿಂಡ್ ಪೈಪ್ ಮೂಲಕ ದೇಹ ಪ್ರವೇಶಿಸುತ್ತದೆ. ಈ ವಿಂಡ್ ಪೈಪ್ಗಳು 2 ಭಾಗಗಳಾಗಿ ವಿಂಗಡವಾಗಿದೆ. ಅದನ್ನು ಬ್ರಾಕ್ಟಿಯೋಲ್ಸ್ ಎಂದು ಕರೆಯುತ್ತಾರೆ. ಈ ಬ್ರಾಕ್ಟಿಯೋಲ್ಸ್ ಕೊನೆಯಲ್ಲಿ ಈ ಆಲ್ವಿಯೋಲೈ ಇರುತ್ತದೆ. ಆಲ್ವಿಯೋಲೈ ಎಂದರೆ ನಾವು ಉಸಿರಾಡುವ ಗಾಳಿಯನ್ನು ರಕ್ತದೊಂದಿಗೆ ಸೇರಿಸಿ ದೇಹಾದ್ಯಂತ ಹರಡುತ್ತದೆ. ಉದಾಹರಣೆಗೆ, ಶ್ವಾಸಕೋಶದಿಂದ ಗಾಳಿಯು ಕೈಗಳಿಗೆ, ಕಾಲುಗಳಿಗೆ ಮತ್ತು ಮೆದುಳಿಗೆ ಹೋಗುತ್ತದೆ. ಈಗ ನಾವು ಮತ್ತೆ ನಮ್ಮ ಸಿಗರೇಟ್ ಕಥೆಗೆ ವಾಪಸ್ ಬರೋಣ. ಈ ಸಿಗರೇಟ್ನಲ್ಲಿ ಉಸಿರಾಡುವ ಈ ಹೊಗೆಯಲ್ಲಿ 4000ಕ್ಕೂ ಹೆಚ್ಚು ಹಾನಿಕಾರಕ ಗ್ಯಾಸ್ಗಳಿರುತ್ತವೆ. ಅದರಲ್ಲಿ ಅತ್ಯಂತ ಅಪಾಯಕಾರಿ ಗ್ಯಾಸ್ಗಳಾದ ಕಾರ್ಬನ್ ಮಾನಾಕ್ಸೈಡ್ ಮತ್ತು ನಿಕೋಟಿನ್ಗಳಿರುತ್ತವೆ. ಈ ಗ್ಯಾಸ್ಗಳು ವಿಂಡ್ ಪೈಪ್ ಮೂಲಕ ಬ್ರಾಕ್ಟಿಯೋಲ್ಸ್ ತಲುಪುತ್ತವೆ ಮತ್ತೆ ರಕ್ತದೊಂದಿಗೆ ದೇಹಾದ್ಯಂತ ಹರಡುತ್ತದೆ. ಸಿಗರೇಟ್ ಸೇದಿದ ಕೇವಲ 30 ಸೆಕೆಂಡ್ಗಳಲ್ಲಿ ಈ ನಿಕೋಟಿನ್ ರಕ್ತದ ಹರಿವಿನಿಂದ ನಿಮ್ಮ ಮೆದುಳು ತಲುಪುತ್ತದೆ. ಈ ನಿಕೋಟಿನ್ ಅತ್ಯಂತ ಅಡಿಕ್ಟಿವ್ ಕೆಮಿಕಲ್ಗಳಲ್ಲಿ ಒಂದಾಗಿದೆ. ಈ ನಿಕೋಟಿನ್ ಮೆದುಳು ತಲುಪಿದ ತಕ್ಷಣ ಡೋಪಮೈನ್ ಮತ್ತು ಅಡ್ರಿನಲಿನ್ ಎಂಬ ಫೀಲ್ ಗುಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನ್ಗಳು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತವೆ. ಇದು ನಿಮಗೆ ಸಂತೋಷವನ್ನುಂಟು ಮಾಡುತ್ತವೆ, ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುವಂತೆ ಮಾಡುತ್ತವೆ. ಆದರೆ ಈ ನಿಕೋಟಿನ್ ನಿಮ್ಮ ದೇಹದಲ್ಲಿ ಕೇವಲ 2 ಗಂಟೆಗಳ ಕಾಲ ಮಾತ್ರ ಉಳಿಯುತ್ತದೆ. ನಂತರ ಈ ನಿಕೋಟಿನ್ ಯೂರಿನ್ ಮೂಲಕ ದೇಹದಿಂದ ಹೊರಹೋಗುತ್ತದೆ. ಹಾಗೆ ನೋಡುವುದಾದರೆ ಒಂದು ಸಿಗರೇಟ್ ಸೇದುವುದರಿಂದ ದೇಹದಲ್ಲಿ ಯಾವ ಕೆಟ್ಟ ಪರಿಣಾಮವೂ ಬೀರುವುದಿಲ್ಲ. ಆದರೆ 100ಕ್ಕೆ 99% ಜನ ನಿಕೋಟಿನ್ ದೇಹದಿಂದ ಹೊರಬಂದ ತಕ್ಷಣ ಸಿಗರೇಟ್ ಸೇದುವುದು ಸಾಕು ಎನ್ನುವ ಉದಾಹರಣೆಗಳೇ ಇತಿಹಾಸದಲ್ಲಿಲ್ಲ. ಮತ್ತೆ ಸಿಗರೇಟ್ ಸೇದಬೇಕೆನ್ನಿಸುತ್ತದೆ. ಮತ್ತೆ ನೀವು ಸಿಗರೇಟ್ ಸೇದುತ್ತೀರಾ. ಮತ್ತೆ ಈ ನಿಕೋಟಿನ್ ಮೆದುಳಿಗೆ ಹೋಗುತ್ತದೆ, ಫೀಲ್ ಗುಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ, ನಿಮ್ಮನ್ನು ಮತ್ತೆ ಹಕ್ಕಿ ರೀತಿ ಆಕಾಶದಲ್ಲಿ ಹಾರಾಡುವಂತೆ ಮಾಡುತ್ತದೆ. ಈ ಚಕ್ರವು ಮುಂದುವರಿಯುತ್ತಿರುತ್ತದೆ. ಒಂದು ವರದಿಯ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ 10ರಿಂದ 15 ಸಿಗರೇಟ್ ಅನ್ನು ಸೇದುತ್ತಾರೆ. ಸಿಗರೇಟ್ ಹೊಗೆಯ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುವ ನಿಕೋಟಿನ್ ನಿಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತದೆ. ಇದರಿಂದ ರಕ್ತದ ಹರಿವಿಗೆ ತೊಂದರೆಯಾಗುತ್ತದೆ, ರಕ್ತ ಹೆಪ್ಪುಗಟ್ಟುತ್ತದೆ, ಹೃದಯಕ್ಕೆ ರಕ್ತ ತಲುಪದೆ ಹಾರ್ಟ್ ಅಟ್ಯಾಕ್ ಮತ್ತು ಮೆದುಳಿಗೆ ರಕ್ತ ತಲುಪದೆ ಬ್ರೈನ್ ಸ್ಟ್ರೋಕ್ ಆಗುವ ಸಾಧ್ಯತೆ ಹೆಚ್ಚು. ಮತ್ತು ಇದೇ 4000ಕ್ಕೂ ಹೆಚ್ಚು ಹಾನಿಕಾರಕ ಗ್ಯಾಸ್ಗಳಿಂದ ಜನರು ಲಂಗ್ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ. ನೀವುಗಳು ತಗೊಳ್ಳುವ ಈ ಸಿಗರೇಟ್ ಪ್ಯಾಕೆಟ್ ಮೇಲೆ ಎಚ್ಚರಿಕೆ ಎಂದು ಬರೆದಿದ್ದರೂ ಲೆಕ್ಕಿಸದ ನೀವುಗಳು ಈ ವಿಡಿಯೋವನ್ನು ನೋಡಿ ಕ್ಷಣಾರ್ಧದಲ್ಲೇ ನಮ್ಮ ಅರಿವನ್ನು ಮರೆಯಬಹುದು. ಆದರೆ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ, ಅಂದರೆ ಕ್ಷಣಾರ್ಧದಲ್ಲೇ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್ ಸಂಭವಿಸುವುದು. ನಿಮ್ಮನ್ನು ನಂಬಿ ಒಂದು ಕುಟುಂಬವಿರುತ್ತದೆ. ಆದ್ದರಿಂದ ನಮ್ಮದೊಂದು ಚಿಕ್ಕ ಮನವಿ: ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು.